ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಇನ್ನೇನು ಫ್ಲಿಪ್ಕಾರ್ಟ್, ಅಮೆಜಾನ್ ಸೇರಿದಂತೆ ಅನೇಕ ಶಾಪಿಂಗ್ ಆ್ಯಪ್ಗಳಲ್ಲಿ ಬಿಗ್ ಆಫರ್ ಸೇಲ್ಸ್ ಆರಂಭ ಆಗ್ತಾ ಇದೆ ಅಲ್ವಾ. ಮೊಬೈಲ್, ಲ್ಯಾಪ್ಟಾಪ್, ಸ್ಮಾರ್ಟ್ ವಾಚ್, ಡೈಲಿ ಎಸೆನ್ಷಿಯಲ್ಸ್ ಹೀಗೆ ಅನೇಕ ಐಟಮ್ಗಳ ಮೇಲೆ ಭರ್ಜರಿ ಡಿಸ್ಕೌಂಟ್ ಸಿಗ್ತಾ ಇದೆ. ಇವನ್ನೆಲ್ಲ ತಗೋಬೇಕು ಅಂತಿದ್ದೀರಾ? ಹಾಗಿದ್ರೆ ಖಂಡಿತ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಒಂದು ವೇಳೆ ಈ ವಿಡಿಯೋನ ಪೂರ್ತಿ ನೋಡದೆ ನೀವು ಶಾಪಿಂಗ್ ಮಾಡಿದರೆ ನೀವು ಕಷ್ಟಪಟ್ಟು ದುಡಿದ ನಿಮ್ಮ ಹಣ ವ್ಯರ್ಥ ಆಗ್ಬೋದು, ಹುಷಾರ್. ಎಸ್, ಹಾಗಿದ್ರೆ ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಬಹುತೇಕ ಆ್ಯಪ್ಗಳ ಬಹುತೇಕ ಪ್ರಾಡಕ್ಟ್ಗಳಿಗೆ ಬಿಗ್ ಡಿಸ್ಕೌಂಟ್ ಇರುತ್ತೆ ನಿಜ. ಆದರೆ ಸೇಲ್ ಆರಂಭ ಆಗೋ 1 ತಿಂಗಳು ಮೊದಲು ಅಲ್ಲ 15 ದಿನ ಮೊದಲು ಇದರ ಪ್ರೈಸ್ನ ಜಾಸ್ತಿ ಮಾಡಿರ್ತಾರೆ. ಆಮೇಲೆ ಡಿಸ್ಕೌಂಟ್ ಅಂತ ಹೇಳಿ ಅದರ ಪ್ರೈಸ್ನ ಕಡಿಮೆ ಮಾಡ್ತಾರೆ. ಹಾಗೆ ನೋಡಿದರೆ ಎಷ್ಟೋ ಪ್ರಾಡಕ್ಟ್ಗಳಿಗೆ ಸೇಲ್ಗೂ 1 ತಿಂಗಳು ಮೊದಲೇ ಇನ್ನೂ ಕಡಿಮೆ ಬೆಲೆ ಇರುತ್ತೆ. ಹಾಗಿದ್ರೆ ಪ್ರೈಸ್ ಹಿಸ್ಟ್ರಿ ನೋಡಿನೇ ನೀವು ತಗೋಬೇಕು. ಒಂದು ವೇಳೆ ಪ್ರೈಸ್ ಹಿಸ್ಟ್ರಿ ನೋಡದೆ ತಗೊಂಡ್ರೆ ನಿಮ್ಮ ಹಣ ವ್ಯರ್ಥ ಆಗ್ಬೋದು. ಒಂದು ವೇಳೆ ನೀವು ತಗೊಳ್ಳೋ ಆ ಪ್ರಾಡಕ್ಟ್ಗಳಿಗೆ ನಿಜವಾಗ್ಲೂ ಡಿಸ್ಕೌಂಟ್ ಇದ್ದರೆ ಮಾತ್ರ ತಗೊಳ್ಳಿ. ಅದಿಲ್ವಾ ಮತ್ತೆ ಸೇಲ್ ಇಲ್ಲದೇನೂ ಅದರ ಬೆಲೆ ಕಡಿಮೆ ಆಗತ್ತೆ ಅಂತ ನೀವು ಕಾಯಬೇಕು. ಓಹ್, ಪ್ರೈಸ್ ಹಿಸ್ಟ್ರಿ ತಿಳಿಯೋದು ಹೇಗೆ ಅಂತ ನಾನು ಹೇಳೇ ಇಲ್ಲ ಅಲ್ವಾ? ಇಲ್ಲಿದೆ ನೋಡಿ, ಹೇಳ್ತೀನಿ. ಮೊದಲು ನೀವು ಫ್ಲಿಪ್ಕಾರ್ಟ್, ಅಮೆಜಾನ್ ಹೀಗೆ ಯಾವ ಶಾಪಿಂಗ್ ಆ್ಯಪ್ನ ಯೂಸ್ ಮಾಡ್ತೀರೋ ಅದನ್ನು ಓಪನ್ ಮಾಡ್ಕೊಳ್ಳಿ. ಆಮೇಲೆ ನಾನು ಏನೇನು ಮಾಡಬೇಕು ಅಂತ ಹೇಳ್ತೀನಿ. ನಾನು ಅಮೆಜಾನ್ನ ಯೂಸ್ ಮಾಡ್ತೀನಿ. ನೀವು ಇದೇ ಸೇಮ್ ಸ್ಟೆಪ್ನ ಫ್ಲಿಪ್ಕಾರ್ಟ್ ಅಥವಾ ಇನ್ಯಾವುದೇ ಶಾಪಿಂಗ್ ಆ್ಯಪ್ಗಳಲ್ಲಿ ಯೂಸ್ ಮಾಡಬಹುದು. ಎಲ್ಲ ಸ್ಟೆಪ್ಗಳು ಸೇಮ್ ಟು ಸೇಮ್ ಇರುತ್ತೆ. ಇಲ್ಲಿ ನೋಡಿ, ನಾನು ಮೊದಲು ಅಮೆಜಾನ್ ಆ್ಯಪ್ನ ಓಪನ್ ಮಾಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ಒಂದು ಐಟಮ್ನ ಕಾರ್ಟಲ್ಲಿ ಇಟ್ಟಿದ್ದೀನಿ. ಇದರ ಬೆಲೆ 499 ರುಪೀಸ್ ಅಂತ ತೋರಿಸ್ತಿದೆ. ಈಗ ನನಗೆ ಈ ಪ್ರಾಡಕ್ಟ್ನ ಪ್ರೈಸ್ ಹಿಸ್ಟ್ರಿ ತಿಳ್ಕೋಬೇಕು ಅಂದರೆ ಮೊದಲು ಈ ಪ್ರಾಡಕ್ಟ್ ಮೇಲನ್ನ ಕ್ಲಿಕ್ ಮಾಡಬೇಕು. ಈ ಪ್ರಾಡಕ್ಟ್ನ ಕ್ಲಿಕ್ ಮಾಡಿದ ಮೇಲೆ ಹೀಗೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ಶೇರ್ ಆಪ್ಷನ್ ಇರುತ್ತೆ. ಆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಕಾಪಿ ಲಿಂಕ್ ಅಂತ ಇರುತ್ತೆ. ಆ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದಮೇಲೆ ನೀವು ನಿಮ್ಮ ಗೂಗಲ್ಗೆ ಹೋಗಿ ಅಲ್ಲಿ ಬೈ ಹಕ್ತೆ ಅಂತ ಇರುತ್ತೆ. ನಾನು ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ಈ ವೆಬ್ಸೈಟನ್ನು ಓಪನ್ ಮಾಡ್ಕೋಬಹುದು. ಅಲ್ಲಿ ನಾನು ಕಾಪಿ ಮಾಡ್ಕೊಂಡಿರೋ ಲಿಂಕನ್ನು ಪೇಸ್ಟ್ ಮಾಡ್ತೀನಿ ಮತ್ತು ಸರ್ಚ್ ಕೊಡ್ತೀನಿ. ಹೀಗೆ ಸರ್ಚ್ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಬರುತ್ತೆ. ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇದರ ಪ್ರೈಸ್ ಹಿಸ್ಟ್ರಿ ಸಿಗುತ್ತೆ ನೋಡಿ. ಇಲ್ಲೇನಿದೆ, ಹೈಯೆಸ್ಟ್ ಪ್ರೈಸ್ 599 ರುಪೀಸ್. ನಾವೇನು ಪ್ರಾಡಕ್ಟ್ನ ಕಾರ್ಟಲ್ಲಿ ಇಟ್ಟಿದ್ದೀವಿ ಅದಕ್ಕೆ ಇದುವರೆಗೆ 599 ಹೈಯೆಸ್ಟ್ ಪ್ರೈಸ್ ಆಗಿದೆ. ಲೋವೆಸ್ಟ್ ಪ್ರೈಸ್ 448 ರುಪೀಸ್ ಇದೆ. ಇಲ್ಲಿ ಪ್ರೈಸ್ ಹಿಸ್ಟ್ರಿ ಅಂತ ಹೋದರೆ ನೀವು 1 ಮಂತ್, 3 ಮಂತ್ ಅಥವಾ ಮ್ಯಾಕ್ಸಿಮಮ್ ಏನಿದೆ ಅದರ ಪ್ರೈಸ್ ಹಿಸ್ಟ್ರಿನ ನೀವು ನೋಡಬಹುದು. ನಾನು ಲಾಸ್ಟ್ 1 ಮಂತು ಪ್ರೈಸ್ ಹಿಸ್ಟ್ರಿ ಕೊಡ್ತೀನಿ. ಲಾಸ್ಟ್ 1 ಮಂತ್ ಪ್ರೈಸ್ ಹಿಸ್ಟ್ರಿ ನೋಡಿದರೆ ನಿಮಗೆ ಆಲ್ಮೋಸ್ಟ್ ಮೊನ್ನೆ ಸ್ಯಾಟರ್ಡೇ 28th ಜೂನ್ವರೆಗೆ ಕೂಡ ನಿಮಗೆ ಏನು ಸಿಕ್ಕಿದೆ, ಓನ್ಲಿ 448 ರುಪೀಸ್ ಇತ್ತು ಪ್ರೈಸ್. ಈಗ ಏನಾಗಿದೆ, 499 ರುಪೀಸ್ ಆಗಿದೆ. ಅಂದರೆ ಸೇಲ್ ಹತ್ತಿರ ಬರ್ತಾ ಇರೋ ಹಾಗೇ ಏನು ಮಾಡ್ತಾರೆ, ಅದರ ಪ್ರೈಸ್ನ ಜಾಸ್ತಿ ಮಾಡಿಬಿಡ್ತಾರೆ. ಈಗ ನೀವು ಸೇಲ್ ಟೈಮಲ್ಲಿ ನೋಡ್ಬೋದು, ಒಂದು ವೇಳೆ ಅದು ಮತ್ತೆ 449ಗೆ ಬಂದರೆ ಸೊ ನಾವು ಬಿಗ್ ಡಿಸ್ಕೌಂಟ್ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಫೇಕ್ ಅಂತ ನಮಗೆ ಗೊತ್ತಾಗತ್ತೆ. ಹಾಗೆ ನಾನು ಇನ್ನೊಂದು ಪ್ರಾಡಕ್ಟ್ನ ಓಪನ್ ಮಾಡಿದ್ದೀನಿ. ಇದನ್ನು ನಾನು ಕಾಪಿ ಲಿಂಕ್ ಮಾಡ್ಕೋತೀನಿ. ಹಾಗೆ ಮತ್ತೆ ಹೋಗಿ ಇಲ್ಲಿ ಏನಿದೆ ನಮ್ಮದು ಬೈ ಹಕ್ತೆ ಏನಿದೆ ಅಲ್ಲಿ ಹೋಗಿ ನಾನು ಅದನ್ನು ಪೇಸ್ಟ್ ಮಾಡ್ತೀನಿ. ಹೀಗೆ ಪೇಸ್ಟ್ ಮಾಡಿ ನಾನು ಸರ್ಚ್ ಕೊಟ್ಟರೆ ಅಗೈನ್ ನಮಗೆ ಇಲ್ಲಿ ಏನು ಸಿಗುತ್ತೆ, ಪ್ರೈಸ್ ಹಿಸ್ಟ್ರಿ ಸಿಗುತ್ತೆ. ಇಲ್ಲಿ ನೋಡಿ, ಲೋವೆಸ್ಟ್ ಪ್ರೈಸ್ 598 ಇದೆ. ಲಾಸ್ಟ್ 1 ಮಂತ್ ಪ್ರೈಸ್ ಹಿಸ್ಟ್ರಿ ತಗೊಂಡ್ರೆ ಇದು ಆಲ್ಮೋಸ್ಟ್ 694 ರುಪೀಸ್, 695 ರುಪೀಸ್ ರೇಂಜಲ್ಲಿ ಇದೆ. ಅಂದರೆ ಇದಕ್ಕೆ ಯಾವುದೇ ಪ್ರೈಸ್ ವೇರಿಯೇಷನ್ ಆಗಿಲ್ಲ. ಒಂದು ವೇಳೆ ಸೇಲ್ ಟೈಮಲ್ಲಿ ಇದೇನಾದರೂ 599 ಅಥವಾ ಆ ರೇಂಜಲ್ಲಿ ಏನಾದರೂ ಬಂದರೆ ಖಂಡಿತವಾಗಿಯೂ ಇದನ್ನು ಪರ್ಚೇಸ್ ಮಾಡ್ಬೋದು. ಒಂದು ವೇಳೆ ಇಷ್ಟೇ ಇದ್ರೂ ನಮಗೆ ನೆಸೆಸಿಟಿ ಇದೆ ಅಂದರೆ ನಾವು ಪರ್ಚೇಸ್ ಮಾಡಬಾರ್ದು ಅಂತಲ್ಲ. ಬಟ್ ಈ ಸೇಲ್ ಟೈಮಲ್ಲಿ ನಾವು ನಿಜವಾಗ್ಲೂ ನಮಗೆ ಬೇಕಾಗಿರೋ ಐಟಮ್ನ ಪರ್ಚೇಸ್ ಮಾಡ್ಬೋದು. ಬಟ್ ಪ್ರೈಸ್ ಹಿಸ್ಟ್ರಿ ತಿಳ್ಕೊಳ್ಳೋದು ತುಂಬ ಮುಖ್ಯ.
ನಾವು ಕಷ್ಟಪಟ್ಟಿರೋ ಹಣವನ್ನು ಎಷ್ಟಾಗತ್ತೋ ಅಷ್ಟು ಸೇವ್ ಮಾಡಬೇಕು ಅಲ್ವಾ? ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಲ್ವಾ? ಸೊ ಇದೇ ಮೆಥಡ್ನ ಫಾಲೋ ಮಾಡಿ ನಿಮಗೆ ಯಾವ ಐಟಮ್ ಬೇಕೋ ಅದು ನಿಮಗೆ ನಿಜವಾಗ್ಲೂ ಡಿಸ್ಕೌಂಟ್ ಸಿಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡಿನೇ ತಗೊಳ್ಳಿ. ನಮಸ್ಕಾರ.